dance DJ. Stand up. Good afternoon. Welcome to our kids shop. My name is Vishnu. Meet my friend Suprakash Chiru and Vishnu Nikita. We are studying in LKG in JJ Public School. Our model name is storytelling. 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 Panchaka. I'm very hungry. So eat bread. Cha-cha-cha. Isa. Banjare. Monica is studying in LKG at JJ Public School. I'm going crazy. I'm going crazy. 무뎌져 버린 내 가슴이 뛰어. I'm going crazy. ಈಗ JJ ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು ಎಕ್ಸಿಬಿಷನ್ ನಡೀತಾ ಇದೆ. ಸೊ ನೀವು ಪೇರೆಂಟ್ಸ್ ಆಗಿ ಇಲ್ಲಿ ಭೇಟಿ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಏನು ಪ್ರಯೋಜನ ಇದೆ ಮೇಡಮ್? ಇದರಿಂದ ಏನು ಪ್ರಯೋಜನ ಅಂದರೆ ನಮಗೆ ಶಾಲೆಯಲ್ಲಿ ಮಕ್ಕಳು ಡೈಲಿ ಏನು ಕಲಿತಾ ಇದ್ದಾರೆ ಅಂತ ಡೈಲಿ ನಾವು ಬಂದು ಪೇರೆಂಟ್ಸ್ಗಳ ಎಲ್ಲರೂ ಫ್ರೀ ಇರಲ್ಲ, ಡೈಲಿ ಬಂದು ಕೇಳೋಕ್ಕೆ ಆಗಲ್ಲ. ಆದರೆ ಈ ಥರ ಫಂಕ್ಷನ್ ಮಾಡೋದ್ರಿಂದ ನಾವು ಇವಾಗ ಬಂದು ಪ್ರತಿಯೊಂದು ಮಕ್ಕಳು ಏನು ಕಲಿತಾ ಇದ್ದಾರೆ, ಇಲ್ಲಿ ಬರೀ ಎಕ್ಸಿಬಿಷನ್ ಮಾಡಿರೋದು ಮಾತ್ರ ಅಲ್ಲ, ಪ್ರತಿಯೊಂದು ಮಕ್ಕಳು ತುಂಬ ಚೆನ್ನಾಗಿ ಅಲ್ಲಿ ಏನು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದರಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಟೀಚರ್ಸ್ ಎಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ. ಅದು ತುಂಬ ಖುಷಿಯಾಗುತ್ತೆ, ಮಕ್ಳಿಗೂ ಒಂಥರ ಫುಲ್ ಖುಷಿ ಪಡುವಂತಹ ವಿಚಾರ. ಡೈಲಿ ಪಾಠ ಮಾಡ್ತೀವಿ, ಅದನ್ನು ಈ ರೀತಿ ಹೇಳ್ಕೊಡೋದ್ರಿಂದ ಅವರು ತುಂಬ ಕಲ್ತ್ಕೋತಾರೆ. ಮತ್ತು ಪೇರೆಂಟ್ಸ್ಗಳು ಅಷ್ಟೇ ತಮ್ಮ ಮಕ್ಳುಗಳಲ್ಲಿ ಏನು ಕಲಿತಾ ಇದ್ದಾರೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತಾ ಇದೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ, ಪೇರೆಂಟ್ಸ್ಗಳಿಗೂ ಖುಷಿಯಾಗುತ್ತೆ. ಇದು ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಮಗಳು ಬಂದು ಸುಭಾಷಿಣಿ ಎಸ್ ಅಂತ LKG ಸ್ಟಡಿ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಬಂದಮೇಲೆ ನಮಗೆ ತುಂಬ ಇಂಪ್ರೂವ್ ಆಗಿದ್ದಾಳೆ. ಅವಳು ಏನು ಅಂತ ಯಾವ ವಸ್ತು ಬಗ್ಗೆ ಅಷ್ಟು ಗಮನ ಇರಲಿಲ್ಲ, ತುಂಬ ಐಡೆಂಟಿಫೈ ಮಾಡ್ತಾಳೆ. ಮತ್ತು ಯಾವುದೇ ಒಂದು ಟಾಪಿಕ್ ಕೊಟ್ಟರು ಅವಳು ಅಷ್ಟು ಆಗುವಷ್ಟು ಇಂಗ್ಲೀಷಲ್ಲಿ ಸ್ವಲ್ಪ ಕನ್ವರ್ಸ್ ಮಾಡ್ತಾಳೆ. ಸ್ವಲ್ಪ ಮನೆಯಲ್ಲಿ ನಮ್ಮ ಜೊತೆ ಎಲ್ಲ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿದೆ ಇಂಗ್ಲೀಷಲ್ಲಿ. ಮತ್ತು ಶೋ ನೋಡಿದ್ರೆ ತುಂಬ ಖುಷಿಯಾಗಿದೆ ಸರ್. ಇದ್ರ ಬಗ್ಗೆ ಮಕ್ಕಳು ತುಂಬ ಕಲೀಲಿಕ್ಕೆ ಒಂದು ಮಾಡಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೊಂದು ಶೋ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿದೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. You'll be living your good life. Catch a glimpse of the outside, then you see me now, see me now, see now. Don't need any timeline to prove that this is my life. I can see it now, see it now, see now. You'll be living your good life. Catch a glimpse of the outside, then you see me now, see me now, see now. Don't need any timeline to prove that this is my life. See it now, see. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ಈಗ ಇದು JJ ಪಬ್ಲಿಕ್ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಕೇಳ್ಪಟ್ಟೆ. ಹೌದು ಸರ್. ಇವತ್ತು ನಾನು ವಿಸಿಟ್ ಮಾಡಿದ್ದೀನಿ. ಈ ಒಂದು ಎಕ್ಸಿಬಿಷನಲ್ಲಿ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಇದೆ, ನಿಮ್ಮ ಶಾಲೆಯವರು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ನಾವೊಂದು 8 to 10 ಇಯರ್ಸಿಂದ ಈ ಒಂದು ಎಕ್ಸಿಬಿಷನ್ ಮತ್ತು ಕಿಡ್ ಶೋ ಅಂತ ಫಸ್ಟ್ ಡೇ ನಾವು ಕಿಡ್ ಶೋ ಅನ್ನು ಮಾಡ್ತೀವಿ. PKG LKG UKG ಮತ್ತು 1 to 3rd ಮಕ್ಕಳಿಗೆ ಈ ಒಂದು ಕಿಡ್ ಶೋ ಅನ್ನು ಮಾಡ್ತೀವಿ. ನೆಕ್ಸ್ಟ್ ನಾಳೆ ಬಂದು ಎಕ್ಸಿಬಿಷನ್ ಇರುತ್ತೆ, ಹೈಯರ್ ಕ್ಲಾಸ್ ಮಕ್ಕಳಿಗಿರುತ್ತೆ. ಇನ್ನೂ ಇನೋವೇಟಿವ್ ಆದಂಥ ಒಂದು ಮಾಡೆಲ್ಸನ್ನು ಕ್ರಿಯೇಟಿವಿಟಿ ಮಾಡಿದರೆ ಈ ಒಂದು ಎಕ್ಸಿಬಿಷನಲ್ಲಿ ಕನ್ನಡ, ಇಂಗ್ಲೀಷ್, ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್ ಇನೋವೇಟಿವ್ ಮಾಡೆಲ್ಸ್ ಎಲ್ಲ ರೀತಿಯಾದಂಥ ಒಂದು ಮಾಡೆಲ್ಸ್ಗಳನ್ನು ಸಹ ಮಾಡಿದರೆ ಮಕ್ಕಳು ಸತತವಾದ ಒಂದು ತಿಂಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡಿದರೆ ತುಂಬ ಇನೋವೇಟಿವ್ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಜೊತೆಗೆ ಅಧ್ಯಕ್ಷರು, ಪ್ರಾಂಶುಪಾಲರು ಹಾಗೆಯೇ HM ಸಹ ಈ ಒಂದು ಇದಕ್ಕೆ ತುಂಬ ಸಹಕಾರವನ್ನು ನೀಡಿದರೆ. ಕ್ಲಾಸ್ ಟೀಚರ್ಸ್ ಇರ್ಬೋದು, ಸಬ್ಜೆಕ್ಟ್ ಟೀಚರ್ಸ್ ಇರ್ಬೋದು, ತುಂಬ ಸಪೋರ್ಟಿವ್ ಆಗಿ ಮಕ್ಕಳಲ್ಲಿರುವಂಥ ಒಂದು ಕಲೆ ಇರ್ಬೋದು
ಅವರಲ್ಲಿರುವಂಥ ಕುಶಲತೆ, ಕ್ರಾಫ್ಟ್ ವರ್ಕ್ ಏನಿದೆ ಅದನ್ನೆಲ್ಲ ಒಂದು ಹೊರತೆಗೆಯುವಂಥ ಒಂದು ಸಣ್ಣ ಪುಟ್ಟ ಪ್ರಯತ್ನ ನಮ್ಮ ಶಿಕ್ಷಕರಿಂದ ಬಂದಿರುವಂಥದ್ದು. ಸೊ ಈ ಒಂದು ದಿನ ನೋಡ್ತಾ ಇರುವಂಥದ್ದೇ ಅದರ ಒಂದು ಪ್ರಯತ್ನದ ಫಲ ಅಂತ ಹೇಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. You'll be living your good life. Catch a glimpse of the outside, then you see me now, see me now, see now. Don't need any timeline to prove that this is my life. I hope you are good. I am representing my friend Marichi Sharmi. We go in next project on topic cardinal and ordinal. And the section will count numbers and say 1, 2, 3, 4, etc. These numbers are called cardinal numbers. When we implement this method, it is good. Day 1 second place, this one third place. These numbers are called ordinal numbers. When we tell the position of an object in an order and direction, if we use this method in essay 1 exam, Samruddhi average teacher 60, Arati 50. Samruddhi first place, teacher second place. 유난히도 캄캄한다면 나 홀로 너를 생각하네. 이런 기분 설명할 수 없어. 원래 이맘쯤 너와의 여행을 생각했었는데 yeah, yeah, yeah. 유난히도 캄캄한다면 나 홀로 너를 생각하네. 이런 기분 설명할 수 없어. 원래 이맘쯤 너와의 여행을 생각했었는데 yeah, yeah, yeah. 유난히도 캄캄한다면 나 홀로. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ಇವತ್ತು ಒಂದು ಈ ಕಾರ್ಯಕ್ರಮ ಬಂದಿದ್ದೀರಾ, ಸೊ ಎಕ್ಸಿಬಿಷನ್ಗೆ. ಇದರಿಂದ ಮಕ್ಕಳಿಗೆ ಏನು ಪ್ರಯೋಜನ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಾವು ಹೇಳ್ಬೋದಾ? ಇಲ್ಲಿ JJ ಪಬ್ಲಿಕ್ ಸ್ಕೂಲಲ್ಲಿ ನಮ್ಮ ಮಗಳನ್ನ 3 ವರ್ಷದಿಂದ ಹಾಕಿದ್ದೀನಿ ಸರ್. ಅವಳು ತುಂಬ ಇಂಪ್ರೂವ್ ಆಗಿದ್ದಾಳೆ. ಮತ್ತು ಟೀಚರ್ಸು ಅಷ್ಟೇ, ಸ್ಟಾಫು ಎಲ್ಲರೂ ಅಷ್ಟೇ ತುಂಬ ಇದಾಗಿ ಫ್ರೆಂಡ್ಲಿಯಾಗಿರ್ತಾರೆ. ಆಮೇಲೆ ಏನಾದರೂ ಮಕ್ಳಿಗೆ ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ ತುಂಬ ಚೆನ್ನಾಗಿ. ಇವತ್ತಿನ ದಿನ ಕಿಡ್ಸ್ ಶೋ ಮತ್ತು ಎಕ್ಸಿಬಿಷನ್ ಕಾರ್ಯಕ್ರಮ ಇಟ್ಟಿದ್ದಾರೆ. ಅದರಿಂದ ತುಂಬ ಯೂಸ್ಫುಲ್ ಇದೆ ಸರ್ ನಮಗೆ. ನಾವು ಮನೆಯಲ್ಲೇ ಕೂತಿರ್ತೀವಿ. ಈಗ ನಾವು ಬೇರೆ ಕಡೆ ಎಕ್ಸಿಬಿಷನ್ಗೆ ಹೋಗಿ ಅಲ್ಲಿ ನಮಗೆ ಏನು ತಿಳ್ಕೊಳ್ಳೋಕ್ಕಾಗದೇವಂಥದ್ದು ವಿಷಯನ ಈ ಸ್ಕೂಲಲ್ಲಿ ನಾವು ಎಲ್ಲದ್ರ ಬಗ್ಗೆನೂ ತಿಳ್ಕೊಬೋದು ಸರ್. ಮತ್ತು ಸ್ಕೂಲ್ ಕಡೆಯಿಂದ ಮಾಡಿರೋದ್ರಿಂದ ಮಕ್ಕಳು ಟ್ಯಾಲೆಂಟು ಮತ್ತು ಅವ್ರ ಕೆಪಾಸಿಟಿ ಏನಿದೆ ಅಂತ ಜನಗಳಿಗೆ ತೋರಿಸ್ಕೊಳ್ಳೋದೊಂದು ಸದುಪಯೋಗ ಆಗಿದೆ ಸರ್. ನಾನು ಈ JJ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಲಲಿತಾಂಬ ಮ್ಯಾಮ್ಗೆ ಮತ್ತು ಎಲ್ಲ ಸ್ಕೂಲ್ ಸ್ಟಾಫ್ಸು, ಟೀಚರ್ಸು ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಸಂತೋಷ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. You'll be living your good life. Catch a glimpse of the outside, then 생각하네. 이런 기분 설명할 수 없어. 원래 이맘쯤 너와의 여행을 생각했었는데 yeah, yeah, yeah. ಮೇಡಮ್ ನಮಸ್ಕಾರ. ಪೇರೆಂಟ್ಸ್ ಬಂದಿದ್ದಾರೆ, ಸೊ ಬರಬೇಕು. ಭಾಳ ಖುಷಿ ಆಯಿತು ನಿಮ್ಮ ಕಾರ್ಯಕ್ರಮಗಳನ್ನೆಲ್ಲ ನೋಡಿ. ಬಂದಿದೆ. ಸೊ ನೀವು ಈ ಶಾಲೆಯ ಮುಖ್ಯ ಹೋಗುವಂತಹ ಮಕ್ಕಳುಗಳು ಪಕ್ಕದ ಮುಖ್ಯಾಧಿಕಾರಿ ಇರೋದ್ರಿಂದ ಲೈನ್ ಮಾಡಬೇಕು. ಇದ್ರ ಬಗ್ಗೆ ನೀವು ಸ್ವಲ್ಪ ಒಂದೆರಡು ಮೂರು ಮಾತಾಡ್ಬೋದಾ? ಗಮನಿಸಿ ಪೇರೆಂಟ್ಸ್ ಜೊತೆ ಕಳಿಸ್ಕೊಡಿ. ನಾವು ಆಲ್ಟರ್ನೇಟ್ ಇಯರ್ಸ್ ಆಯಾ ಮಂದಿ ಎಲ್ಲೆಲ್ಲಿ ಕಂಪಾರ್ಟ್ಮೆಂಟ್ ಹತ್ರ ಬರಬೇಕು, ಬೇಗ ಕ್ವಿಕ್ ಆಗಿ. ಮತ್ತೆ 1 ವರ್ಷ ಹ್ಯಾನಿವಲ್ ಡೇ ಮಾಡ್ತೀವಿ. ಎಲ್ಲ ಆಯಾ ಮಂದಿ ಕಂಪಾರ್ಟ್ಮೆಂಟ್ ಹತ್ರ ಬರಬೇಕು. ಇಂಟೆಲೆಕ್ಚುಯಲ್ ವೇ ಆಫ್ ಥಿಂಕಿಂಗ್ ಅಂತ ಇಂಟೆಲೆಕ್ಚುಯಲ್ ವೇ ಆಫ್ ಥಿಂಕಿಂಗ್ ಬಗ್ಗೆ ಸ್ಟೂಡೆಂಟ್ಸ್ ಸೊ 8th, 9th, 10th ಬಾಯ್ ಇಲ್ಲಿ ಬನ್ನಿ ಬೇಗ. ಎಕ್ಸಿಬಿಷನ್ ಸೊ ನಾವು ಏನು ಮಾಡ್ತಾ ಇದೀವಿ ಈಗ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಪೇರೆಂಟ್ಸ್ ಸಹಕಾರ ಒಂದು, 8th, ಮತ್ತೆ ನಮ್ಮ 9th ಶಿಕ್ಷಕರ ಬಾಯ್ಸ್ ಅಂಡ್ ಪಾತ್ರ. ಗರ್ಲ್ಸ್. ಅದೇ ರೀತಿ 8th, 9th, 10th ಬಾಯ್ಸ್ ಅಂಡ್ ಗರ್ಲ್ಸ್ ಇಲ್ಲಿ ಕಂಪಾರ್ಟ್ಮೆಂಟ್ ಹತ್ರ ಬರಬೇಕು, ಬೇಗ ಚಿಕ್ಕ ಮಕ್ಳಿಗೆ ಹೆಲ್ಪ್ ಮಾಡ್ಲಿಕ್ಕೆ. 1 ತಿಂಗಳಿಂದ ನಾವು ಈ ತಯಾರಿಯನ್ನು ನಡೆಸ್ತಾ ಚಿಕ್ಕ ಇದ್ದೀವಿ. ಮಕ್ಳು ಮಾಡಲ್ ಹೆಲ್ಪ್ ಮಾಡ್ಲಿಕ್ಕೆ ಬೇಗ ಬರಬೇಕು. ಒಂದು ಮಾಡೆಲ್ಗೂ ಕೂಡ ಯಾವ ರೀತಿ ನಾವು ಆರ್ಟಿಫಿಷಿಯಲ್ ನ್ಯಾಚುರಲ್ ಥಿಂಗ್ಸ್ ವ್ಯಾನ್ ಡ್ರೈವರ್ಸ್ಗಳು ವ್ಯಾನ್ ಅನ್ನು ಹಾಕಬೇಕು ಬೇಗ ಫೀಲ್ಡ್ಗೆ. ವ್ಯಾನ್ ಡ್ರೈವರ್ಸ್ ವ್ಯಾನ್ಗಳನ್ನು ಹಾಕಿ ಬೇಗ. ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿ ಸತತ ಒಂದು ಮಂತಿಂದ ನಾವು ಇದನ್ನ ಕಾರ್ಯಗತ ಮಾಡಲಿಕ್ಕೆ ಶ್ರಮ ಪಟ್ಟಿದ್ದೀವಿ ನಮ್ಮ ಶಿಕ್ಷಕರೊಟ್ಟಿಗೆ. ಸೊ 10th ಮಕ್ಕಳಿಗೆ ಫುಡ್ ಮೇಳ ಆಯೋಜಿಸಿದ್ದೀವಿ. ಯಾವ ರೀತಿ ಅದನ್ನು ನಾವು ಓನ್ ಬಿಸ್ನೆಸ್ ಇದ್ದರೆ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಕಲಿಸೋ ಒಂದು ಉದ್ದೇಶದಿಂದ ಅವ್ರಿಗೆ 10th ಸ್ಟ್ಯಾಂಡರ್ಡ್ನ ಜಾಸ್ತಿ ಟೈಮ್ ತೊಗೊಳಕ್ಕಾಗಲ್ಲ. ಹಾಗಾಗಿ ಒಂದು 3 ಡೇಸಲ್ಲಿ ಫುಡ್ ಮೇಳ ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.
ಸೊ ಈ ಪ್ರಾಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟು ಇನ್ಕ್ಲೂಡ್ ಆಗಿದೆ ಸರ್, ನಾಟ್ ಓನ್ಲಿ ಸೈನ್ಸ್, ಆಲ್ ಸಬ್ಜೆಕ್ಟ್ ಇಟ್ ಹ್ಯಾಸ್ ಇನ್ಕ್ಲೂಡ್. ಸ್ಪೋಕನ್ ಆಗಿರ್ಬೋದು, ಕಾನ್ವರ್ಸೇಷನ್ ಇರುತ್ತೆ, ಮತ್ತು ಅದೇ ರೀತಿ ಸೈನ್ಸ್, ಮ್ಯಾಥಮೆಟಿಕ್ಸ್, ಆರ್ಟ್ಸ್, ಎವ್ರಿಥಿಂಗ್ ಇಟ್ ಇಸ್ ಇನ್ಕ್ಲೂಡೆಡ್. ಈ ಸೈನ್ಸ್ ಪ್ರಾಜೆಕ್ಟ್ ಬಂದಾಗ ಯಾವ ರೀತಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೋಬೇಕು, ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಕ್ವಶನ್ಸನ್ನು ತುಂಬ ಚೆನ್ನಾಗಿ ಅಲ್ಲಿ ವಿಮರ್ಶಿಸ್ತಾರೆ. ಒಂದು ಮ್ಯಾಥಮೆಟಿಕ್ಸ್ ಬಂದಾಗ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸರ್ಕಲ್ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪೆರಿಮೀಟರ್ ಅಂದರೆ ಏನು, ಅದೆಲ್ಲ ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಮುಖೇನ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಹಾರ್ಡ್ ಸಬ್ಜೆಕ್ಟ್ ಬಂದಾಗಂತೂ ಯಾವ ರೀತಿ ನಮ್ಮ ದೇಶದ ಹೋರಾಟಗಾರರು ಯಾವ ರೀತಿ ಅದನ್ನು ಹೋರಾಟ ನಡೆಸಿದ್ದಾರೆ, ಸೊ ನಮ್ಮ ಹಿಸ್ಟ್ರಿ ಯಾವ ರೀತಿ ಇದೆ, ಸೊ ನಾವು ಯಾವ ರೀತಿ ನಮ್ಮ ಸೋಲ್ಜರ್ಸ್ ಋಣಿಯಾಗಿರಬೇಕು, ಸೊ ಈ ರೀತಿಯಾದಂಥ ಒಂದು ಕಲಿಕೆಯನ್ನು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿ ಬರುತ್ತೆ. ಕನ್ನಡವೂ ಕೂಡ ಅದೇ ರೀತಿಯೇ, ಯಾವ ರೀತಿ ನಮ್ಮ ಮಾತೃಭಾಷೆ ಗೌರವಿಸಬೇಕು, ಯಾವ ರೀತಿ ಮಾತೃಭಾಷೆಯನ್ನು ಉಚ್ಚಾರಿಸಬೇಕು, ಅವೆಲ್ಲನ ಕಲಿತಾ ಬರ್ತಾರೆ. ಅದೇ ರೀತಿ ಹಿಂದಿ ಭಾಷೆನೂ ಕೂಡ ಮಹತ್ವ ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ಮಕ್ಕಳು ಯಾವ ರೀತಿ ನಮ್ಮ ಒಂದು ನ್ಯಾಷನಲ್ ಲ್ಯಾಂಗ್ವೇಜನ್ನು ಗೌರವಿಸಬೇಕು, ಯಾವ ರೀತಿ ಅನ್ನೋದು ಕೂಡ ಕೆಳಗಡೆ ಹೆಲ್ಪ್ ಮಾಡ್ಲಿಕ್ಕೆ ಬೇಗ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ. 8 to 9 ಎಲ್ಲರೂ ಬನ್ನಿ, ಬೇಗ ಕೆಳಗಡೆ ಬೇಗ ಸಿಗ್ತದೆ. ಥ್ಯಾಂಕ್ ಯು ಮೇಡಮ್. ಇದೇ ರೀತಿ ಕಾರ್ಯಕ್ರಮ ಮಾಡಿ ನಿಮ್ಮ ಶಾಲೆಗೆ ಒಳ್ಳೆಯ ಹೆಸರು ಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ಅಲ್ಲಿ ಫಸ್ಟ್